ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯ ಮಾರುತಿ ಚಿತ್ರಮಂದಿರ ಸಭಾಂಗಣದಲ್ಲಿ ಇಂದು ನಡೆದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರದಲ್ಲಿ ಮಾತನಾಡಿ, ಕೋಲಾರ ಸೇರಿದಂತೆ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಲು ರೈತರ ಪರ ಕಾಳಜಿಯುಳ್ಳ ಕುಮಾರಸ್ವಾಮಿಯಂತಹ ಧೀಮಂತ ನಾಯಕರನ್ನು ಸಂಸತ್ತಿಗೆ ಕಳುಹಿಸಬೇಕು. ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗುವುದು ಖಚಿತ ಎಂದು ಭವಿಷ್ಯ ನುಡಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅನುದಾನ ಕೇಳಲು ಹೋದರೆ ಪಕ್ಷಕ್ಕೆ ಸೇರುವಂತಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡಲ್ಲ, ಚರ್ಚೆಯನ್ನೂ ಮಾಡಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 11 ತಿಂಗಳಾಗಿತ್ತು. ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಈ ರಾಜ್ಯದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಬೇಕು, ಬಡವರಿಗೆ ಏನು ಮಾಡಬೇಕು, ವಿದ್ಯಾಭ್ಯಾಸ ಕೊಡಬೇಕು, ಚಿಕಿತ್ಸೆ ಕೊಡಬೇಕು ಅನ್ನೋದು ಅವ್ರ ಗಮನ ಇಲ್ಲ. ಅವ್ರಿಗಿರ್ತಕ್ಕಂಥ ಒಂದೇ ಗಮನ ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷನ ಸಂಪೂರ್ಣವಾಗಿ ಸರ್ವನಾಶನ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು, ಜೆಡಿಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಇವತ್ತು ಪಣ ತೊಟ್ಟಿದ್ರು. ಇದನ್ನೆಲ್ಲ ಗಮನ ಹರಿಸಿ ನಮ್ಮ ಕುಮಾರಣ್ಣವರು ಇವತ್ತು ಈ ದೇಶದಲ್ಲಿ 57 ವರ್ಷ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ 2014ರಲ್ಲಿ ಅವರು ಗೆದ್ದಿದ್ದ ಕೇವಲ 40 ಸೀಟು. ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಇದೀಗ ಮುಳುಗುತ್ತಿರುವ ಹಡಗು. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ. ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾಮಾರಿಸಿ ಮಕ್ಮೇಲ್ ಟೋಪಿ ಹಾಕಿ ಗೆದ್ದಿದ್ದಾರೆ ಎಂದರು. ಅಧಿಕಾರಕ್ಕೆ ಬಂದು ವರ್ಷ ಕಳೆಯುವುದರಲ್ಲಿ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ. ಯಾವ ಗ್ಯಾರಂಟಿಯನ್ನು ಅವರು ಈಡೇರಿಸುತ್ತಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಕೊಟ್ಟ ಎಲ್ಲ ಭರವಸೆ, ಪ್ರಣಾಳಿಕೆಯಲ್ಲಿನ ಎಲ್ಲ ಅಂಶಗಳು ಗ್ಯಾರಂಟಿಯಾಗಿದ್ದು ಎಲ್ಲವನ್ನು ಅನುಷ್ಠಾನ ಮಾಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಸರಳ ವ್ಯಕ್ತಿತ್ವದ ಸ್ಥಳೀಯ ವ್ಯಕ್ತಿ. ಈ ಭಾಗದ ಜನರ ನಾಡಿಮಿಡಿತ ಬಲ್ಲವರಾಗಿದ್ದು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಮೋದಿಯವರಿಗೆ ಶಕ್ತಿ ತುಂಬಬೇಕೆಂದು ಮನವಿ ಮಾಡಿದರು. ಎಲ್ಲಾ ಸರ್ಕಾರಗಳು ಬಂದಿರತಕ್ಕಂಥ ಮೋದಿಜಿಯವರು ಕೂಡ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು 10 ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ. ಯಾವತ್ತೂ ಅವರು ಗ್ಯಾರಂಟಿ 1, 2 ಅಂತ ಹೇಳಿರಲಿಲ್ಲ. ಅವರು ಪ್ರಣಾಳಿಕೆಯನ್ನು ಕಂಪ್ಲೀಟ್ ಗ್ಯಾರಂಟಿ ಮಾಡಿ 10 ವರ್ಷ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದರೆ ನಮ್ಮ ಜನ ಅರ್ಥ ಆಗಿರಲಿಲ್ಲ. ಪ್ರಣಾಳಿಕೆ ಕೊಟ್ಟು ಅದರಲ್ಲಿ 5 ಮಾತ್ರ ಗ್ಯಾರಂಟಿ ಅಂತ ಕೊಟ್ಟು ಆ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಗೊತ್ತಿದೆ. ಅದೇ ನಿಟ್ಟಿನಲ್ಲಿ ಕೂಡ ಈಗ ಭಾರತದಲ್ಲಿ ಮತ್ತೊಂದು ಬಾರಿ ಮೋದಿಜಿ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಬಂದು ರಾಹುಲ್ ಗಾಂಧಿಜಿಯವರು ಎಲ್ಲ ಹೇಳ್ತಾ ಇದ್ರು. ಅವರೊಂದು ಗ್ಯಾರಂಟಿಗಳು ಆಗಲೇ ಪ್ರಕಟಣೆ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಹೇಳೋದಿದ್ರೆ ಮತ್ತೆ ಏನಾದ್ರೂ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲೇ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಎಲ್ಲೂ ಬರಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಮಕ್ಕಳ ಟೋಪಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಹುಷಾರಾಗಿ ಈ ಸರಿ ಮಾತ್ರ ಎಲ್ರಿಗೂ ನೀವು ಹೇಳಬೇಕು. ಮತ್ತೆ ಯಾವಾಗಲಿಲ್ಲ. ಏನು 25 ಸೀಟು ಬಿಜೆಪಿಗೆ, 3 ಸೀಟು ನಮ್ಮ ಜೆಡಿಎಸ್ಗೆ ಇರ್ತಕ್ಕಂಥ ಮೈತ್ರಿ ಮಾಡ್ಕೊಂಡು ಇವತ್ತು ಎಲೆಕ್ಷನ್ ಹೋಗಿದ್ದೀವಿ. 28ಕ್ಕೆ 28 ಗೆದ್ದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ಡೆಲ್ಲಿಯಿಂದ ಎಂತ ಕಾರ್ಯಕ್ರಮ ಬೇಕಾದ ಕರ್ನಾಟಕಕ್ಕೆ ಕೇಳುವುದರಿಂದ. ಕೋಲಾರ ಲೋಕಸಭೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾತನಾಡಿ, ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಬಲವಾಗಿವೆ. ನನ್ನ ಮೇಲೆ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನಂಬಿಕೆಯಿಟ್ಟು ಮೈತ್ರಿ ಅಭ್ಯರ್ಥಿಯನ್ನಾಗಿಸಿದ್ದಾರೆ. ಜೆಡಿಎಸ್ ಒಂದಿಗೆ ಬಿಜೆಪಿ ಪಕ್ಷದ ಬೆಂಬಲವಿದ್ದು ನಾನು ಗೆಲ್ಲುತ್ತೇನೆ. ಸಂಸತ್ತಿನಲ್ಲಿ ಕೋಲಾರವನ್ನು ಪ್ರತಿನಿಧಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದು ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿ.ಬಿ. ವೆಂಕಟೇಶ್, ಬಾಗೇಪಲ್ಲಿ ಮುನಿರಾಜು, ಚಿಂತಾಮಣಿ ವೇಣು, ಬಂಕ್ ಮುನಿಯಪ್ಪ, ಹುಜಗೂರು ರಾಮಯ್ಯ, ಡಾ. ನಂಜಯರೆಡ್ಡಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.